ಇನ್ನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇರುವಂತಹ ಡೆಂಗಿ ಪ್ರಕರಣಗಳು ಆತಂಕಕ್ಕೆ ಈಡಾಗ್ತಾ ಇದೆ. ರಾಜ್ಯದಲ್ಲಿ ಪ್ರತಿದಿನ ಡೆಂಗಿ ಪ್ರಕರಣಗಳು ಹೆಚ್ಚೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಹಾವೇರಿಯಲ್ಲಿ ಸಾವನ್ನಪ್ಪಿದಂತಹ ಯುವಕನ ರಿಪೋರ್ಟ್ನಲ್ಲೂ ಕೂಡ ಡೆಂಗಿ ಇತ್ತು ಅನ್ನುವಂಥದ್ದು ದೃಢಪಟ್ಟಿದೆ. ಹಾವೇರಿಯಲ್ಲಿ ಯುವಕ ಸಾವನ್ನಪ್ಪಿದ್ದ. ಆತನ ರಕ್ತದ ಮಾದರಿಯನ್ನು ಪಡೆದುಕೊಂಡು ತಪಾಸಣೆಗೆ ಒಳಪಡಿಸಲಾಗಿತ್ತು. ಹಾವೇರಿಯಲ್ಲಿ ಸಾವನ್ನಪ್ಪಿದ ಯುವಕನ ರಿಪೋರ್ಟ್ನಲ್ಲಿ ಇದೀಗ ಆತನಿಗೆ ಡೆಂಗಿ ಇತ್ತು ಅನ್ನುವಂಥದ್ದು ದೃಢಪಡ್ತಾ ಇದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಏಪ್ರಿಲ್ 19ರಂದು ಮರಣ ಹೊಂದಿದ್ದ ಯುವಕ. ಇನ್ನು ಯುವಕ ಡೆಂಗಿಗೆ ಸಾವನ್ನಪ್ಪಿರುವ ಬಗ್ಗೆ ಆರೋಗ್ಯ ಇಲಾಖೆ ಸ್ಪಷ್ಟೀಕರಣ ಕೂಡ ಕೊಟ್ಟಿದೆ. ಇನ್ನು ಮತ್ತೋರ್ವ 7 ವರ್ಷದ ಬಾಲಕ ಡೆಂಗಿಯಿಂದ ಮೃತಪಟ್ಟಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೆ ಈಗ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಅದೇ ರೀತಿಯಾಗಿ ಈ ನಿರ್ಲಕ್ಷ್ಯ ಇದೆಯಲ್ಲ, ನಿರ್ಲಕ್ಷ್ಯಕ್ಕೆ ಸಾವುಗಳು ಕೂಡ ಹೆಚ್ಚಳವಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೀಗ ಬಹುಶಃ ಇದು 6ನೇ ಅಥವಾ 7ನೇ ಒಂದು ಸಾವಾಗ್ತಾ ಇರಬಹುದು. ಈ ಹಿಂದೆಯೂ ಕೂಡ ನಿರಂತರವಾಗಿ ಸಾವುಗಳಾಗಿತ್ತು. ಈವರೆಗೆ 5 ಸಾವುಗಳು ಇಡೀ ರಾಜ್ಯದಾದ್ಯಂತ ದಾಖಲಾಗಿತ್ತು. ಇದೀಗ ಈ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹಾವೇರಿಯಲ್ಲಿ ಯುವಕನೊಬ್ಬ ಮೃತಪಟ್ಟಿದ್ದ. ತೀವ್ರ ಜ್ವರದಿಂದಾಗಿ ಆತ ಡೆಂಗಿ ಗುಣಲಕ್ಷಣಗಳನ್ನು ಕೂಡ ಹೊಂದಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಸಾವನ್ನಪ್ಪಿದ ಬಳಿಕ ಆತನ ರಕ್ತದ ಮಾದರಿಯನ್ನು ತಪಾಸಣೆಗೆ ಒಳಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಆತನಿಗೆ ಡೆಂಗಿ ಇದೆ ಅನ್ನುವಂಥದ್ದು ದೃಢಪಟ್ಟಿದೆ. ಇನ್ನು ಅದೇ ರೀತಿಯಾಗಿ 7 ವರ್ಷದ ಬಾಲಕ ಕೂಡ ಮೃತಪಟ್ಟಿದ್ದ. ಆತನ ಒಂದು ರಕ್ತದ ಮಾದರಿಯನ್ನು ಕೂಡ ತಪಾಸಣೆಗೆ ಒಳಪಡಿಸಲಾಗಿತ್ತು. ಬಾಲಕನಿಗೆ ಡೆಂಗಿ ಇಲ್ಲ ಅನ್ನುವಂಥದ್ದನ್ನು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇದಾದ ಬಳಿಕ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.